ಬಿಜೆಪಿ ಜೊತೆ ಲಿಂಕಲ್ಲಿರೋದು, ಬಿಜೆಪಿ ಸಂಘ ಸಂಸ್ಥೆಗಳ ಜೊತೆ ಲಿಂಕಲ್ಲಿರೋದು ಒಬ್ಬ ಟೆರರಿಸ್ಟ್ಗೆ ಸಮ ದೇಶದ ಒಳಗಡೆ. ಸರ್ ನೋಡಿ, ಈ ಪ್ರಾಣಿ ಸಮೂಹ ಇದೆಯಲ್ಲ, ಅದರಲ್ಲಿ ಎರಡು ವಿಧ ಇರುತ್ತೆ. ಒಂದು ಕಶೇರುಕ, ಇನ್ನೊಂದು ಅಕಶೇರುಕ. ಕಶೇರುಕ ಅಂದರೆ ಆ ಪ್ರಾಣಿಗೆ ಬೆನ್ನುಮೂಳೆ ಇರುತ್ತೆ. ಈ ಎಕ್ಸಾಂಪಲ್ಲು ನಾಯಿ, ಬೆಕ್ಕು. ಈ ಅಕಶೇರುಕ ಅಂದರೆ ಬೆನ್ನುಮೂಳೆ ಇರಲ್ಲ. ಇದಕ್ಕೆ ಎಕ್ಸಾಂಪಲ್ಲು ಕ್ರಿಮಿ, ಕೀಟ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ನಮ್ಮ ಕನ್ನಡದ ಎಲ್ಲ ದೊಡ್ಡ ನಟರು, ತೆಲುಗು, ತಮಿಳು, ಮಲಯಾಳಂ ಈ ನಟರು. ಸೊ ಪ್ರಾಣಿ ವೈವಿಧ್ಯದಲ್ಲಿ ಇವರು ಸಪ್ರೇಟಾಗಿ ಇರೋದ್ರಿಂದ ಸೊ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲದೆ ಇರೋ ಬೆನ್ನುಮೂಳೆ ಹೊಸದಾಗಿ ಹುಟ್ಟು ಬರುತ್ತೆ ಅಂತ. ನೀಟ್ ಎಕ್ಸಾಮ್ ಡಿಸೈಡ್ ಮಾಡುತ್ತೆ ನಮ್ಮ ದೇಶ ಯಾವ ಥರದ ಡಾಕ್ಟರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ನಮಗೆ ನೆಕ್ಸ್ಟ್ ಜನ್ರೇಷನ್ಗೆ ಬರುವಂಥ ಡಾಕ್ಟರ್ಸು ಮೋದಿಜಿ ಥರ ಅನ್ಎಜುಕೇಟೆಡ್ ಆಗಿರೋದು ನಮ್ಗೆ ಇಷ್ಟ ಇಲ್ಲ. ನಿಜವಾದ ಪ್ರಾಪರ್ ಡಾಕ್ಟರ್ಸೇ ಬೇಕು. ಹೀಗಾಗಿ ಅದು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಎಜುಕೇಷನ್ ಮಿನಿಸ್ಟ್ರು ಆ ಥರ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಕೇಳೋದಕ್ಕೋಸ್ಕರ ಈ ಪ್ರೊಟೆಸ್ಟಿಗೆ ಬಂದಿದ್ದೀವಿ. ಈಗ ಒಂದು ರಾಜಕೀಯ ಪಕ್ಷ ಅಥವಾ ಪವರಲ್ಲಿರೋರು ತಮ್ಮ ನಾಲಾಯಕತನದ ಹದ್ದು ಮೀರಿರ್ತಾರಲ್ಲ, ಅವಾಗ ಈ ಥರ ಕೆಲಸ ಮಾಡ್ತಾರೆ. ಆಚೆಗೆ ತೋರಿಸ್ಕೊಳ್ತಾರೆ ಅವ್ರ ಆರೋಗ್ಯ ಏನೋ ಪೂರ್ತಿ ಹಾಳಾಗ್ಬಿಟ್ಟಿದೆ, ನಾವೇನೋ ಸರಿ ಮಾಡ್ಬಿಡ್ತೀವಿ ಅಂತ. ಸರಿ, ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯದ ಮೇಲೆ ನಿಮ್ಗೆ ಇಷ್ಟೊಂದು ಕನ್ಸರ್ನ್ ಇದೆಯಲ್ಲ, 21 ಜನ ಸ್ಟೂಡೆಂಟ್ಸ್ ಪ್ರಾಣ ಕಳ್ಕೊಂಡ್ಬಿಟ್ರು, ಅವ್ರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಇವಾಗ ಇಲ್ಲಿ ಸರ್ಕಾರ ಹೇಳಿದ ಮಾತನ್ನು ಕೇಳೋದಕ್ಕೆ ಅಡ್ಮಿನಿಸ್ಟ್ರೇಷನು, ಪೊಲೀಸ್ ಡಿಪಾರ್ಟ್ಮೆಂಟು, ಲಾ ಎನ್ಫೋರ್ಸ್ಮೆಂಟ್ ಎಲ್ಲ ಬಂದರು. ಯಾಕೆ? ಒಬ್ಬನ ಜೀವ ಕಾಪಾಡಬೇಕು ನಾವು ಅಂತ ಟಿ ವಿಲಿ ತೋರಿಸಿರೋ ಥರ. ಆ 21 ಜನದ ಕಷ್ಟ, ಅವ್ರ ಫ್ಯಾಮಿಲಿ ಅವರಷ್ಟು ಕಷ್ಟಪಟ್ಟಿದ್ರು, ಅವ್ರ ಬಗ್ಗೆ ಕೇಳೋರು ಯಾರು? ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ, ಜನರ ಕಣ್ಣಿಗೆ ಮಣ್ಣಿರಿಸೋದಕ್ಕೋಸ್ಕರ. ಹೌದು, ನಿಜವಾಗ್ಲೂ ಈಗ ಅಭಿಜಿತ್ ದೀಪ್ಗೆ ಅವ್ರು ಪ್ರೊಟೆಸ್ಟಿಗೆ ಬರ್ತಾರೆ, ಅವ್ರಿಗೆ ಆಮ್ ಆದ್ಮಿ ಪಾರ್ಟಿ ಜೊತೆ ಲಿಂಕ್ ಇದೆ ಅಂತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರಿಗೆ ಈ ಪಾರ್ಟಿ ಜೊತೆ ಲಿಂಕ್ ಇದೆ ಅಂತ. ಆಮ್ ಆದ್ಮಿ ಪಾರ್ಟಿಯೇ ಆಗಲಿ ಅಥವಾ ಇನ್ಯಾವುದೇ ಅಪೋಸಿಷನ್ ಪಾರ್ಟಿ ಆಗಲಿ, ಯಾವುದೇ ಪಾರ್ಟಿ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಸರ್ಕಾರನ ಪ್ರಶ್ನೆ ಮಾಡೋದು. ಅದು ಅವರ ಕೆಲಸ. ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕೆಲಸನ ಅವ್ರು ಮಾಡ್ತಾ ಇರೋದನ್ನ ಇವರು ಆ್ಯಂಟಿ ನ್ಯಾಷನಲ್ಲು, ಟೆರರಿಸ್ಟು, ಅದು ಇದು ಅಂತ ಹೇಳ್ಕೊತಾರೆ. ಈಗ ದೇಶದಲ್ಲಿ ಯಾವುದಾದ್ರೂ ಒಂದು ತಂಡ ಇದೆ, ಅವ್ರ ಜೊತೆ ನಾವು ಇರಬಾರ್ದು, ಅವ್ರ ಜೊತೆ ಇದ್ದರೆ ನಾವು ಒಬ್ಬ ಟೆರರಿಸ್ಟ್ಗೆ ಸಮ ದೇಶದಲ್ಲಿ ಅನ್ನೋದು ಯಾರಾದರೂ ಇದ್ದರೆ ಅದು ಬಿಜೆಪಿ ಜೊತೆ ಲಿಂಕಲ್ಲಿರೋದು, ಬಿಜೆಪಿ ಸಂಘ ಸಂಸ್ಥೆಗಳ ಜೊತೆ ಲಿಂಕಲ್ಲಿರೋದು ಒಬ್ಬ ಟೆರರಿಸ್ಟ್ಗೆ ಸಮ ದೇಶದ ಒಳಗಡೆ. ಸೊ ಇದೆಲ್ಲ ಪ್ರಾಪಗಂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ಈ ಥರ ಜನ ಪ್ರೊಟೆಸ್ಟ್ ಮಾಡೋದಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೋಸ್ಕರ. ಸರ್ ನೋಡಿ, ಈ ಪ್ರಾಣಿ ಸಮೂಹ ಇದೆಯಲ್ಲ, ಅದರಲ್ಲಿ ಎರಡು ವಿಧ ಇರುತ್ತೆ. ಒಂದು ಕಶೇರುಕ, ಇನ್ನೊಂದು ಅಕಶೇರುಕ. ಕಶೇರುಕ ಅಂದರೆ ಆ ಪ್ರಾಣಿಗೆ ಬೆನ್ನುಮೂಳೆ ಇರುತ್ತೆ. ಈ ಎಕ್ಸಾಂಪಲ್ಲು ನಾಯಿ, ಬೆಕ್ಕು ಈ ಥರ. ಈ ಅಕಶೇರುಕ ಅಂದರೆ ಬೆನ್ನುಮೂಳೆ ಇರಲ್ಲ. ಇದಕ್ಕೆ ಎಕ್ಸಾಂಪಲ್ಲು ಕ್ರಿಮಿ, ಕೀಟ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ನಮ್ಮ ಕನ್ನಡದ ಎಲ್ಲ ದೊಡ್ಡ ನಟರು, ತೆಲುಗು, ತಮಿಳು, ಮಲಯಾಳಂ ಈ ನಟರು. ಸೊ ಪ್ರಾಣಿ ವೈವಿಧ್ಯದಲ್ಲಿ ಇವರು ಸಪ್ರೇಟಾಗಿ ಇರೋದ್ರಿಂದ ಸೊ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲದೆ ಇರೋ ಬೆನ್ನುಮೂಳೆ ಹೊಸದಾಗಿ ಹುಟ್ಟು ಬರುತ್ತೆ ಅಂತ. ಸರ್, ಟ್ರೋಲರ್ಸ್ ಆಗಿ ಉಳ್ಕೊಂಡಿರೋದಕ್ಕೆ ಕಾರಣನೇ ಇದು. ಈಗ ಟ್ರೋಲರ್ಸ್ ಅಂತ ಅಂದರೆ ಸರ್ಕಾರದ ಪರವಾಗಿ ಟ್ರೋಲ್ ಮಾಡೋರು ಇದ್ದಾರೆ, ವಿರೋಧವಾಗಿ ಟ್ರೋಲ್ ಮಾಡೋರು ಇದ್ದಾರೆ. ನಾನೇನು ಅಂದ್ಕೊಳ್ತೀನಿ ಗೊತ್ತಾ, ಅವ್ರು ಪರವಾಗಾದರೂ ಟ್ರೋಲ್ ಮಾಡಿ, ವಿರೋಧವಾಗಾದರೂ ಟ್ರೋಲ್ ಮಾಡಲಿ, ಅಟ್ಲೀಸ್ಟ್ ಅವರು ಸೊಸೈಟಿಲಿದ್ದಾರೆ. ಇತಿಹಾಸ ಗೆದ್ದವನನ್ನು ನೆನ್ಪಿಟ್ಕೊಳ್ಳುತ್ತೆ, ಸೋತವನನ್ನು ನೆನ್ಪಿಟ್ಕೊಳ್ಳುತ್ತೆ, ದೂರ ನಿಂತ್ಕೊಂಡು ನೋಡಿದವನನ್ನು ನೆನ್ಪಿಟ್ಕೊಳ್ಳಲ್ಲ, ನೋಡಿ ನಕ್ಕವನು ನೆನ್ಪಿಟ್ಕೊಳ್ಳಲ್ಲ. ಇವಾಗ ಯಾರು ಸರ್ಕಾರ ಪರವಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಒನ್ ಟೈಮ್ ಬರುತ್ತೆ. ಯಾಕಂದರೆ ಇಷ್ಟು ಧೈರ್ಯವಾಗಿ ಅವ್ರು ಮುಂದೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಅದನ್ನು ಜ್ಞಾನ ತಗೊಳ್ಳೋ ಶಕ್ತಿ ಇದೆ. ಒಂದಿನ ಅವ್ರಿಗೆ ರಿಯಲೈಸ್ ಆಗುತ್ತೆ. ತುಂಬಾ ಖುಷಿ ಆಗ್ತಿದೆ. ನಾನು ಸ್ವಲ್ಪ ಕಡಿಮೆ ಜನ ಬರ್ತಾರೆ ಅಂದ್ಕೊಂಡಿದ್ದೆ, ಯಾಕಂದರೆ ಲಾಸ್ಟ್ ಟೈಮು ಪ್ರೊಟೆಸ್ಟ್ ಆಗಿತ್ತು, ನೀವು ನೋಡ್ಬೋದು. ಅದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಜನ ಬಂದಿರಲಿಲ್ಲ. ಈ ಸಲ ಇಷ್ಟೊಂದು ಜನ ನೋಡಿ ತುಂಬ ಜನ, ನಾನು ಒಂದು ಕಂಟೆಂಟ್ ಕ್ರಿಯೇಟರೇ, ನಾನು ಮಾಡೋ ವೀಡಿಯೋ ನೋಡಿನೂ ತುಂಬ ಜನ ಇಲ್ಲಿ ಬಂದಿದ್ದೀನಿ ಅಂತಲೇ ಹೇಳಿದ್ರು. ಆಮೇಲೆ ತುಂಬ ಜನ ಇವಾಗಷ್ಟೇ ಸ್ಟೋರಿ ಕೂಡ ಹಾಕಿದ್ದೆ, ಅದನ್ನ ನೋಡಿನೂ ತುಂಬ ಜನ ಬಂದಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಗುತ್ತೆ. ಎಲ್ಲರೂ ನ್ಯಾಯಕ್ಕೋಸ್ಕರ ಒಂಥರ ಅರ್ಜಾಗಿದ್ದಾರೆ. ಒಂಥರ ಎಲ್ಲರಿಗೂ ಏನಾಗಿದೆ ಅಂದರೆ, ಈ ನಡೀತಿರೋ ಈ ಏನು ನಮ್ಮ ಕಂಟ್ರಿಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರದ ಕೆಲಸಗಳು ನಡೀತಿದೆ, ಎಲ್ಲದರಿಂದ ಸಾಕಾಗೋಗಿದ್ದಾರೆ ಜನಗಳೆಲ್ಲ. ಅದೇ ಒಂದು ಸಿಟ್ಟನ್ನ ಹೊರಗಡೆ ಹಾಕೋಕ್ಕೆ ಇಲ್ಲೆಲ್ಲರೂ ಹೊರಗಡೆ ಬಂದಿದ್ದಾರೆ. ನೀವು ಇಷ್ಟು ಜನ ನೋಡ್ತಿದ್ರೆ ಅವರು ಒಳಗಡೆ ಇರೋ ಸಿಟ್ಟು ಇಲ್ಲಿ ಕಾಣಿಸ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಸುಮ್ಮನೆ ನೋಡ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಮೊಬೈಲ್ ಅದೇ ನಾನು ಹೇಳ್ದಂಗೆ ಈ ಸಲ ಕರ್ನಾಟಕದಲ್ಲಿ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ಬರೆದಿರೋದು 145 ಸ್ಟೂಡೆಂಟ್ಸು. ಅವರು ಪೇರೆಂಟ್ಸ್ ಆಗಿರ್ಬೋದು. ಇಲ್ಲಿ ನಾನು ನೋಡ್ತಿದ್ದಂಗೆ 1 lakh ಸ್ಟೂಡೆಂಟ್ಸ್ ಎಲ್ಲ ಏನೂ ಇಲ್ಲ. ಸೊ ಅದಕ್ಕೆ ಏನು ಹೇಳೋದಂದರೆ, ಇಷ್ಟೊಂದು ಜನ ಸ್ವಲ್ಪ ಜನ ಸೇರಿದ್ದಾರೆ. ನೀವುಗಳು ಮನೇಲಿ ಕೂತ್ಕೊಂಡು ನಿಮ್ಮ ಮಕ್ಳುಗಳಿಗೆ ಲಕ್ಷ ಫೀಸ್ ಕಟ್ಟಕ್ಕೆ ರೆಡಿ ಇದ್ದೀರಾ, ಆದರೆ ಇಲ್ಲಿ ಒಂದು ದಿನ ಪ್ರೊಟೆಸ್ಟಿಗೆ ಬರೋಕ್ಕೆ ರೆಡಿ ಇಲ್ವಲ್ಲ. ತುಂಬಾ ಬೇಸರ ಆಗುತ್ತೆ. ನಿಮ್ಮ ಮಕ್ಕಳು ಫ್ಯೂಚರಿಗೋಸ್ಕರ ನೀವು ಹೊಡೆದಾಡಲಿಲ್ಲ ಅಂದರೆ ಇನ್ನು ಯಾವಾಗ ಹೊಡೆದಾಡ್ತೀರಾ? ದಯವಿಟ್ಟು ಎಚ್ಚರಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ನು, ಇದರಿಂದ ನೆಕ್ಸ್ಟು ಬರೋ ಅಧಿಕಾರಿಗಳಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಸೊ ಎಜುಕೇಷನ್ ಸಿಸ್ಟಮಲ್ಲಿ ಏನಾದರೂ ಒಂದು ಚೇಂಜ್ ಆಗೇ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.